ಹೆಗಡೆ ನಗರದಲ್ಲಿ ವಿವಿಧ ಬಗೆಯ ಹೋಳಿಗೆ ಮಳಿಗೆಗೆ ಚಾಲನೆ. ಹೆಗಡೆ ನಗರ ಸೇರಿದಂತೆ ತಣಿಸಂದ್ರ ಭಾಗದ ಹೋಳಿಗೆ ಸವಿಯುವ ಪ್ರಿಯರಿಗೆ ಸಿಹಿ ಸುದ್ದಿ. ಹೆಗಡೆ ನಗರದ ಮುಖ್ಯ ರಸ್ತೆಯಲ್ಲಿ ತರಹೇವಾರಿ ಹೋಳಿಗೆ ಮನೆ ಕುರುಕ್ ತಿಂಡಿಯ ಮಳಿಗೆಗೆ ಅದ್ದೂರಿ ಚಾಲನೆ ನೀಡಲಾಗಿದೆ. ಕುಂದಾಪುರ ಮೂಲದ ಪ್ರಕಾಶ್ ಶೆಟ್ಟಿ, ಸೊರಬಾದ ಕುಳುವಳ್ಳಿಯ ಸತೀಶ್ ಈ ಭಾಗದಲ್ಲಿ ನೂತನವಾಗಿ ಆರಂಭಿಸಿರುವ ಹೋಳಿಗೆ ಮನೆ ನೂತನ ಅಂಗಡಿಗೆ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂದ, ಕಲರ್ಸ್ ವಾಹಿನಿಯ ನಿರೂಪಕ ನಿರಂಜನ್ ದೇಶಪಾಂಡೆ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪತ್ನಿ ಮೀನಾಕ್ಷಿ ಬೈರೇಗೌಡ ಟೇಪ್ ಕತ್ತರಿಸಿ ಉದ್ಘಾಟಿಸಿದರು. ಡ್ರೈ ಫ್ರೂಟ್ಸ್ ಹೋಳಿಗೆ, ಬಾದಾಮಿ ಚಾಕ್ಲೇಟ್, 50-50 ಹೋಳಿಗೆ, ಕೋವಾ ಹೋಳಿಗೆ, ಗುಲ್ಕಂದ್, ಶೇಂಗಾ, ಪೈನಾಪಲ್, ಕ್ಯಾರೆಟ್, ಖರ್ಜೂರ, ಒಣ ಕೊಬ್ಬರಿ, ಕಾಯಿ, ಬೇಳೆ, ಬಿಳಿಕಾರ, ಕಡಲೆಬೇಳೆ, ಮ್ಯಾಂಗೋ, ಹಲಸಿನ ಹಣ್ಣು, ಪೇಣಿ, ಚಿರೋಟಿ ಹೋಳಿಗೆ ಸೇರಿದಂತೆ ಉತ್ತರ ಕರ್ನಾಟಕದ ಕುರಿ ತಿಂಡಿ, ಜೋಳದ ರೊಟ್ಟಿ, ವಿವಿಧ ಬಗೆಯ ತಿನಿಸುಗಳು ದೊರೆಯಲಿವೆ. ಈಗಾಗಲೇ ಬೆಂಗಳೂರಿನಲ್ಲಿ 8 ಮಳಿಗೆಗಳನ್ನು ತೆರೆಯಲಾಗಿದ್ದು 9ನೇ ಮಳಿಗೆ ಇದಾಗಿದೆ ಎಂದು ಮಳಿಗೆಯ ಮುಖ್ಯಸ್ಥ ಪ್ರಕಾಶ್ ಶೆಟ್ಟಿ ತಿಳಿಸಿದರು. ಆಚೆಗೆ ಬಿರಿಯಾನಿ ಜಾಗದಲ್ಲಿ ಹೋಳಿಗೆ ಇಟ್ಟಿಲ್ಲ. ಫಲಿ ಸಾಹಸಕ್ಕೆ ಒಂದು ಎಕ್ಸ್ಟ್ರಾ ಬೆಳಬೇಕು ಇವರಿಗೆ. ಆ್ಯಂಡ್ ಬೇಕು ಇಂಥ ಜಾಗಗಳು ಬೇಕು. ಯಾಕಂದರೆ ಇವತ್ತು 3,000 ಜನಕ್ಕೆ ಉಚಿತವಾಗಿ ಹೋಳಿಗೆ ಹಂಚಿರುತ್ತೆ. ಸೊ ಎಲ್ಲರೂ ಅನ್ನ ಹಂಚೋದು ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ. ಅದರಲ್ಲೂ ಸಿಹಿ ಹಂಚೋದು 3,000 ಜನಕ್ಕೆ ಅಂದರೆ ಭಾಳ ಒಳ್ಳೆಯದು. ಅದು ಇನ್ನೇನು 2026 ಬರ್ತದೆ, ಎಲ್ಲ ಕೊಡೋದು 4 ಬರುತ್ತೆ. ನಂತರ ರಾಹು ಇದಕ್ಕೆ ಎಲ್ಲ ಸ್ವೀಟ್ ಹಂಚಿ ಅಂತ ಹೇಳ್ತಾರೆ. ಅದರಿಂದ ಒಂದು ಒಳ್ಳೆ ಶುಭ ಸಂಕೇತ ನಿಮಗೆ, ಖುಷಿ ಆಗುತ್ತೆ. ಆ್ಯಂಡ್ ಈಗಷ್ಟೇ ನಾನು ಬಾದಾಮಿ, ಗೋವಾ, ಇನ್ನೊಂದು ಸ್ಪೆಷಲ್ ಏನೋ ಎಲ್ಲ ಕೊಟ್ಟು ಎಲ್ಲದಕ್ಕಿಂತ ನನಗೆ ಬಾದಾಮಿ ಹೋಳಿಗೆ ತುಂಬ ಇಷ್ಟ ಆಯಿತು. 9 ಬ್ರಾಂಚ್ಗಳಿದೆ ಅಂತ ಹೇಳೋದು ಈಗಾಗಲೇ ಬೆಂಗಳೂರು ತುಂಬ. ಸೊ ಎಲ್ಲೂ ಹೋದರೂ ಈ ವಿಡಿಯೋ ಯಾರು ನೋಡ್ತಾ ಇರೋ ಬಾದಾಮಿ ಹೋಳಿಗೆ ಮಾತ್ರ ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಒಬ್ಬ ಮನುಷ್ಯನಿಗೆ ಚಟಕ್ಕೆ ಏನೇನು ಬೇಕು ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಅಂದರೆ ಬಾಯಿಗೆ ಸುಮ್ಮನೆ ಏನೋ ಹಾಕೋತಾ ಇರಬೇಕಲ್ಲ. ಕುರುಕ್ಲು ಹೆಸರೇ ಇದೆ ಮನೆಯೊಳಗೆ ಕುರುಕ್ಲು ತಿಂಡಿ ಅಂತ. ಹೋಳಿಗೆ ಮನೆ ಕರೆಕ್ಟ್, ಹೋಳಿಗೆ ಮನೆ ಕುರುಕ್ಲು ತಿಂಡಿ. ಕುರುಕ್ಲೆ ಏನು ನೋಡಿದಲ್ಲ ಕುರುಕ್ಲೆ ಎಲ್ಲ ಒಳ್ಳೆ ಎಣ್ಣೆ ಅಲ್ವಾ ಸರ್? ಇದು ಎಣ್ಣೆ ಜೊತೆನೇ ತೊಗೊತಾರೆ, ಅದೇ ಪ್ರಾಬ್ಲಮ್. ಇಲ್ಲ ನಿಜವಲ್ಲ ಸಾಕಾಗಿದೆ. ನೋಡ್ತಾ ಇದ್ರೆ ಎಲ್ಲ ಒಂದೊಂದು ತೊಗೊಂಡೋಗ್ಬೇಕು ಅನಿಸ್ತದೆ. ಸದ್ಯ ನಾನು ಬಂದಿದ್ದೀನಿ, ನಾನು ಎಂತ ಬಂದಿದ್ದೆ ಅರ್ಧ ಅಂಗಡಿ ಅವಳೇ ಕೊಡ್ತಿದ್ರು. ತೇಂಗುಡ್ ತೊಗೊಳ್ಳಿ, ಚಿಪ್ ತೊಗೊಳ್ಳಿ. ಏನು ಸರ್ ನಿಮ್ಮ ಸ್ಪೆಷಲ್ ಏನು ಸರ್ ಇಲ್ಲಿ ಈ ಕುರುಕ್ಲಲ್ಲಿ? ಹೋಳಿಗೆ ಮನೆ ಇವತ್ತು ಓಪನ್ ಆಗಿದೆ. ಸೊ ಖುಷಿ ಆಗ್ತಾ ಇದೆ. ಈ ಭಾಗದ ಜನರಿಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಐಟಮ್ಸ್ ಬೇರೆ ಕಡೆ ನೋಡಿದ್ದೀನಿ ನಾನು. ಬ್ಯಾಂಗ್ಳೂರ್ ಸೌತ್ ಕಡೆ ಸುಮಾರು ಬ್ರಾಂಚಸ್ ಇದೆ ಅಂತ ಅನ್ಸುತ್ತೆ. ಸೊ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀವಿ. ನಮ್ಮ ಭಾಗದಲ್ಲಿ ಇದು ಓಪನ್ ಆಗಿದೆ ಅಂದರೆ ಅದು ಖುಷಿ ಆಗ್ತದೆ. ಸೊ ಗುಡ್ ಲಕ್. ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನಿಮಗೆ ಕಸ್ಟಮರ್ಸ್ ಬರೋದ್ರಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ಬಂದಿದ್ದೀನಿ. ನಾನೇನೋ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅನ್ನೋ ಥರ ಇಲ್ಲ. ಹೋಳಿಗೆ ಮನೆ ಇಸ್ ಆಲ್ರೆಡಿ ಫೇಮಸ್. ಆ್ಯಂಡ್ ಇವತ್ತು ನನ್ನ ಒಂದು ಪುಣ್ಯ, ನಾನು ಇವತ್ತು ಇಲ್ಲಿ ಬಂದು ಇದರ ಒಂದು ಓಪನಿಂಗ್ ಅಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್ ಸರ್. ಎಲ್ಲೋದ್ರಿ ಅವ್ರ ವೈಫ್ ಇದ್ದಾರೆ. ಸೊ ಪೂಜಾ ಅವ್ರಿಗೆ ಮತ್ತೆ ಪ್ರಕಾಶ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಇನ್ನು ಹೆಚ್ಚೆಚ್ಚು ಶಾಖೆಗಳನ್ನ ಓಪನ್ ಮಾಡೋ ಹಾಗಾಗಲಿ. ಆಲ್ರೆಡಿ ಈ ಕುರ್ಕು ತಿಂಡಿಗಳೆಲ್ಲ ಸಿಕ್ಕಾಬಟ್ಟೆ ಫೇಮಸ್ಸು. ಆ್ಯಂಡ್ ನಮ್ಮ ಮನೆಗಳಲ್ಲೆಲ್ಲ ದಿನನಿತ್ಯ ಏನು ಮಾಡದೇ ಇರೋದ್ರಿಂದ ನಮ್ಗಳಿಗೆ ಈಸಿ ಪಿಕ್ ಅಂತ ಹೇಳ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಒಂದ್ಸತಿ ಅಂಗಡಿಗೆ ಹೋದೆ ಅಂತಂದರೆ 1-2 ಬ್ಯಾಗ್ ಫುಲ್ಲಿಗೆ ತೊಗೊಂಡು ಆಚೆ ಬರೋದು ನಾನು. ಸೊ ಐ ಆಮ್ ಆಲ್ವೇಸ್ ಲೈಕ್ ದ್ಯಾಟ್. ನಾನು ಸ್ವಲ್ಪ ತಿಂಡಿ ಎಲ್ಲ ಚೆನ್ನಾಗಿ ತಿನ್ನೋದ್ರಿಂದ ನಮ್ಮ ಮನೆಯಲ್ಲೂ ಒಂದು ಸ್ವಲ್ಪ ಅವಾಗವಾಗ ಅಭ್ಯಾಸ ಮಾಡಿಸಿರ್ತೀನಿ. ಆದರೆ ನಮ್ಮಮ್ಮ ಸ್ವಲ್ಪ ಸಾಫ್ಟ್ ಆಗಿರೋ ಪೋರ್ಷನ್ ಅಂದರೆ ಆ ಥರದ ಫುಡ್ಡನ್ನ ಜಾಸ್ತಿ ಇಷ್ಟಪಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಪಿಕ್ಕಿ ಅವ್ರ ವಿಚಾರದಲ್ಲಿ. ಬಟ್ ನನಗೆ ಹಾಗೇನಿಲ್ಲ, ನಾನು ಆಲ್ಮೋಸ್ಟ್ ಎಲ್ಲಾನು ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಅನ್ಲೆಸ್ ಇಟ್ಸ್ ವೆರಿ ಲೈಕ್ ಟು ವೆರಿ ಸ್ವೀಟ್ ಕೈಂಡ್ ಆಫ್ ಇರೋ ಒಂದಷ್ಟು 1-2-3 ಐಟಮ್ನ ಬಿಟ್ಟು ಎಲ್ಲಾನು ಚೆನ್ನಾಗಿ ತಿಂದಿರ್ತೀನಿ.
ಅಂತೀನಿ ನಾನು. ಸೊ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ, ಗುಡ್ ಲಕ್ ಟು ಯು. ಇನ್ನು ಹೆಚ್ಚಿನ ಶಾಖೆಗಳು ಓಪನ್ ಆಗೋಂಗಾಗಲಿ. ಆಲ್ ದಿ ವೆರಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಆ್ಯಂಡ್ ಸುತ್ತಮುತ್ತ ಯಾರ್ಯಾರಿದ್ದೀರೋ ಎಲ್ಲರೂ ಹೋಳಿಗೆ ಮನೆಗೆ ಬನ್ನಿ. ನಿಮ್ಮ ಮನೆ ಫಂಕ್ಷನ್ಸ್ ಆಗಿರ್ಬೋದು, ಅಥವಾ ನಿಮಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೂ ಕುರುಕು ತಿಂಡಿ ತಿನ್ನಬೇಕು ಅಂದರೆ ಆಗಿರ್ಬೋದು, ಎಲ್ಲ ಥರದ ಐಟಮ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್. ಕುಂದಾಪುರ ಸೈಡು, ಉಡುಪಿ ಸೈಡು, ಬ್ಯಾಂಗ್ಳೂರಿಯನ್ಸ್ ಎಲ್ಲರೂ ಬೆಳಗ್ಗೆ ಪ್ರಚಾರ ಮಾಡಿದ್ದಾರೆ. ನಾವು ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀವಿ, ಎಲ್ಲ ಬರ್ತಾ ಇರ್ತಾರೆ ನೋಡಿ. ನಮಗೆ ಇವರೆಲ್ಲ ನಮ್ಮ ಇವರು ಶಿವಯ್ಯ ಅಂತೇಳಿ ಇವರು ನಮ್ಮ ಸ್ನೇಹಿತರು, ಸತೀಶ್ ಶೆಟ್ಟಿ ಅಂತೇಳಿ ನಾವೆಲ್ಲರೂ ಪ್ರಚಾರ ಮಾಡ್ತೀವಿ. ಬರೋವಂಥವ್ರಿಗೆಲ್ಲ ಬಂದು ತೊಗೊಂಡೋಗಿ ಅಂತ ಹೇಳ್ತೀವಿ. ಜನ ಏನೋ ಇರ್ತಾರೆ ನಮ್ಮ ಹತ್ರ ಬಂದು ಮಾತಾಡಿದಾಗ ನಿಮಗೆ ಅಡ್ರೆಸ್ ಕೊಡ್ಬೇಕಿಲ್ಲ ಕಳಿಸ್ಕೊಡ್ತೀವಿ. ನಾವು ನಮ್ಮ ಸಹಕಾರ ಯಾವಾಗ ಇದ್ದೇ ಇರ್ತದೆ. ಇನ್ನೂ ಒಂದು 2 ಅಂಗಡಿ ಬರಬೇಕಿಲ್ಲ. ಇದೇ ಥರ ಬೇರೆ ಬೇರೆ ಸುಮಾರು ಇವತ್ತು ಏನೋ ಸಿಟಿಗಳಲ್ಲಿ ನಡೆಯುವಂಥ ಕೆಲವು ಈಗ ನಮ್ಮ ಹೊಸಗುಡಿಯಲ್ಲಿ ಏನು ಕಾರ್ಯಕ್ರಮ ನಡೀತದೆ ಎಲ್ಲ ಸಂದರ್ಭದಲ್ಲೂ ಸಿಹಿ ತಿಂಡಿ ಬೇಳೆ ಇಂಥವೆಲ್ಲ ಇಲ್ಲೂ ಆಗಬೇಕು. ಸೊ ಇಲ್ಲಿರತ್ತಂಥ ಎಲ್ಲ ನಮ್ಮ ಅಂಗಡಿ ಸ್ನೇಹಿತರು ನಮಸ್ಕಾರ. ಭಾಳ ದೂರ ಹೋಗಬೇಕಾಗಿತ್ತು. ಇದನ್ನು ನಾವು ಭಾಳ ಪ್ರಚಾರ ಮಾಡ್ತೀವಿ. ಯಾಕೆ ಅಂತಂದರೆ ನಮ್ಮ ಸ್ಕೂಲಿನ ಎಲ್ಲರಿಗೆ ಪಾಂಪ್ಲೆಟ್ ಕೊಟ್ಟರೆ ನಮ್ಮ ಇವರು ಓನರ್ ಅವರು ಎಲ್ಲರಿಗೂ ನಾವು ಆ ಪಾಂಪ್ಲೆಟನ್ನು ಹಂಚಿ ನಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡ್ತೀವಿ. ನಮಗಂತೂ ಭಾಳ ಸಂತೋಷ ಆಗಿದೆ. ಈ ಸಿಹಿ ತಿಂಡಿ ಮತ್ತು ಹೋಳಿಗೆ ಮತ್ತು ಕೆಲವೆಲ್ಲ ಯಾವುದೇ ಒಂದು ಸ್ವೀಟ್ ಅಂಗಡಿಯಲ್ಲಿ ಈ ಥರ ಎಲ್ಲ ಸಿಗೋದಿಲ್ಲ. ಹೆಗಡೆ ನಗರ ಜನತೆ ಭಾಳಷ್ಟು ವರ್ಷದಿಂದ ತಗೊಂಡೋಗ್ತಾರೆ ಅಂತ ನನ್ನ ನಂಬಿಕೆ. ಅವ್ರಿಗೂ ಒಳ್ಳೇದಾಗಲಿ, ಓನವ್ರಿಗೆ ಒಳ್ಳೆ ವ್ಯಾಪಾರ ಆಗಲಿ. ನಮ್ಮ ಕಡೆಯಿಂದನೂ ಫುಲ್ ಸಪೋರ್ಟ್. ಥ್ಯಾಂಕ್ ಯು. ಈ ಶಿವಯ್ಯ ಅವರು, ರಾಜಗೋಪಾಲ್ ಅವರು ಎಲ್ಲ ಹೇಳವ್ರೆ. ಇಲ್ಲಿ ಮೈನ್ ಏನಪ್ಪ ಅಂದರೆ ಬಾರ್ ಸಿಟಿ ಐತೆ, ಸೋಫಾ ಸಿಟಿ ಐತೆ, ಬೇರೆ ಅಪಾಯಿಂಟ್ಮೆಂಟು ಬೇರೆ ಜನ ಇದೆ. ಇವಕ್ಕೆಲ್ಲಕ್ಕೂ ಅಲ್ಲಿ ಯಾರು ಮನೆಗಳಾಗ ಮಾಡೋರು ಯಾರ್ಯಾರು ಎಲ್ಲ ಅವರು ಜಾಸ್ತಿ ಹೀಗೆ ಅಡುಗೆ ಮನೆ, ಹೋಳಿಗೆ ಮನೆ ಎಲ್ಲ ಹೋಗಿ ನಾವು ಬೇಜಾರು ನೋಡಿದ್ವಿ. ಮಲ್ಲೇಶ್ವರ, ಈ ಸರ್ಕಾರ ನಗರ, ಯಲಹಂಕ, ಅವನಿ ರೋಡು